ಭಾಗ್ಯಮ್ಮ ಗಂಟೆಯ ರವಿ ದೊಡ್ಡಗೌಡ ಹರೀಶ್ ರವಿ ಕುಮಾರ್ ಮಳಲಿಗೌಡ ಇನ್ನೊಬ್ರು ಕೊಡಿ ಮೇಡಮ್ ಒಂದು ನಿಮಿಷ ಭಾಗ್ಯಮ್ಮ ಜೊತೆಗೌಡ ಲಕ್ಷ್ಮೇಗೌಡ ಸ್ವಲ್ಪ ಲೇಟ್ ಆಯಿತು. ಲೇಟ್ ಆದ್ರೆ ತಡವಾದರೂ ಈಗ ಕೊಡ್ತಾ ಇದ್ದೀವಿ. 49 ಜನಕ್ಕೆ ಹೊಸ ಸಾಲ, ಅದರಲ್ಲಿ ಎಲ್ಲ ರೈತರಿಗೆ ಅನುಕೂಲ ಆಗಲಿ, ಅದನ್ನು ತೆಗೆದಂಥ ಸಾಲ ಪಡೆದಂಥ ರೈತರು ರಿನ್ಯೂವಲ್ ಟೈಮಲ್ಲಿ ಕರೆಕ್ಟಾಗಿ ರಿನ್ಯೂವಲ್ ಮಾಡಿಸ್ಕೊಂಡು ಮತ್ತೆ ಹೆಚ್ಚುವರಿ ಹಣ ಪಡೆಯೋಕ್ಕೆ ಸಹಾಯ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಟ್ಟೆ. ATM ಕಾರ್ಡ್ ಹಿಂದೆ ಇದೆ ನಿಮಗೆ, ಅಕಸ್ಮಾತ್ ಅದು ಆಕ್ಟಿವೇಟೆಡ್ ಇಲ್ಲ ಅಂದ್ರೆ ಅದನ್ನ ತಂದುಕೊಟ್ಟು ಇಲ್ಲಿ ಹೊಸ ಇದು ಮಾಡಿಲ್ಲ ಕಳೆದೋಗಿ ಅಕೌಂಟ್ ಹಾಕಿಸಿದಾಗ ನಿಮ್ಮಲ್ಲಿ ಆಲ್ರೆಡಿ ATM ಕಾರ್ಡ್ ಐತೆ. ATM ಕಾರ್ಡ್ ಏನಾಗಿದೆ ಎಕ್ಸ್ಪೈರ್ ಆಗಿದೆ ತಿಳ್ಕೊಳ್ಳಿ. ಎಕ್ಸ್ಪೈರ್ ಆಗಿದ್ರೆ ತಗೋಬೋದು, ತೊಂದರಿಲ್ಲ. ಎಕ್ಸ್ಪೈರ್ ಆಗಿದೆ ಹಳೆ ಕಾರ್ಡನ್ನು ತಗೊಬಂದು ಪಾನ್ ಕಾರ್ಡ್ ಜೆರಾಕ್ಸು, ಆಧಾರ್ ಕಾರ್ಡ್ ಜೆರಾಕ್ಸು ವಿತ್ ಕೊಡೋ ಬಂದ್ರೆ ಇದು ಅವಶ್ಯಕತೆ ಮುಗಿತು ಹೇಳ್ತಾ ಇದ್ದೀನಿ. ಫಸ್ಟು ನಾವು ಬಡ್ಡಿ ಬಿಲ್ನ ಈ ಥರ ಮ್ಯಾನ್ಯುವಲ್ ಕೊಡ್ತಿದ್ದು ಸರ್ಕಾರಕ್ಕೆ. ನಿಮ್ಮ ಹತ್ರ ನಾವೇ ಬಡ್ಡಿ ತಗೋತಿಲ್ಲ, ನೀವು ಕೊಡ್ತಿದ್ದೆ ಅಂತ ಫೀಸ್ ಅಂತಂದ್ರೆ ರಿನ್ಯೂವಲ್ ನಿಮ್ಮಲ್ಲಿ ತಂದು ಕ್ಯಾಶ್ ಕಟ್ಟ ಇದಕ್ಕೆ ತಗೊಳ್ಳಿ, ಒನ್ ಬ್ಯಾಂಕ್ ಅಂತ ತಗೊಳ್ಳಿ, ಎಲ್ಲಾರು ತಗೊಳ್ಳಿ, ಒನ್ ಬ್ಯಾಂಕ್ ಅಂತ ತಗೊಳ್ಳಿ. ಯಾಕೆಂದ್ರೆ ಅವ್ರು ಕೆನರಾ ಬ್ಯಾಂಕ್ ಕೆಲಸ ಮಾಡಿ ನಮ್ಮ ಎಲ್ಲ ಆನ್ಲೈನ್ ಎಂಟ್ರಿ. ಆನ್ಲೈನ್ ಎಂಟ್ರಿ ಅಂದ್ರೆ ಉದಾಹರಣೆ ಹೇಳ್ತೀನಿ ಕೇಳಿ, ನಮ್ಮಲ್ಲಿ ನಿಮ್ದು 25,000 ಸಾಲ ಇರ್ತದೆ. ಉದಾಹರಣೆ ಹೇಳೋದು ನಾವು ಎಲ್ಲ ನಿರ್ದೇಶಕ ಬಂಧುಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಬೆಳೆ ಸಾಲವನ್ನು ವಿತರಣೆ ಮಾಡ್ತಾ ಇದ್ದೀವಿ. ಹೊಸದಾಗಿ 49 ಜನರಿಗೆ 19,80,000 ರೂಪಾಯಿ ವಿತರಣೆ ಮಾಡ್ತಾ ಇದ್ದೀವಿ. ಇನ್ನು 123 ಜನರಿಗೆ ಹೆಚ್ಚುವರಿಯಾಗಿ ಏನು ಹಳೆ ಸಾಲ ಇತ್ತೋ ಅವ್ರಿಗೆ ಹೆಚ್ಚುವರಿಯಾಗಿ 33,20,000 ರೂಪಾಯಿನ ವಿತರಣೆ ಮಾಡ್ತಾ ಇದ್ದೀವಿ. ನಮ್ಮ ರೈತ ಬಾಂಧವರು KCC ಬೆಳೆ ಸಾಲವನ್ನು 1,436 ಜನರಿಗೆ ಕೊಟ್ಟಿದ್ದೇವೆ. 9,36,00,000 ಕೊಟ್ಟಿದ್ದೇವೆ. ಮತ್ತು 24 ಸ್ವಸಹಾಯ ಸಂಘಗಳಿಗೆ 91,50,000 ರೂಪಾಯಿ ಕೊಟ್ಟಿದ್ದೇವೆ. ಈ ರೈತ ಬಾಂಧವರು ಏನಪ್ಪ ಅಂತಂದರೆ ಸಕಾಲಕ್ಕೆ ಸಾಲವನ್ನು ಪಾವತಿ ಮಾಡಿ ಈ ಒಂದು ಏನು 0% ಬಡ್ಡಿ ಇದೆಯೋ ಅದನ್ನು ಸದುಪಯೋಗ ಪಡಿಸಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ದಯಮಾಡಿ ಕೈ ಮುಗಿ ಕೇಳ್ಕೊಳ್ತೀನಿ. ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಸರ್ಕಾರಿ ಶಾಲೆ ಖಾಸಗಿ ಶಾಲೆಗಿಂತ ಏನು ಕಮ್ಮಿ ಇಲ್ಲ. ಇವತ್ತು ರಾಜ್ಯದಲ್ಲಿ ಸರ್ಕಾರಿ ಶಾಲೆಗೆ ಕೊಡ್ತಕ್ಕಂಥ ಅನುದಾನ ಇಲ್ಲದೇ ಇದ್ದರೆ ಪೋಷಕರು ಹಾಗೂ ದಾನಿಗಳ ಇದರ ಮುಖಾಂತರ ಸರ್ಕಾರಿ ಶಾಲೆ ಮುಂದೆ ಬರ್ತಾ ಇದೆ. ದಯಮಾಡಿ ಪೋಷಕರು ತಮ್ಮಲ್ಲಿ ಮನವಿ ಮಾಡ್ತೀವಿ, ಸರ್ಕಾರಿ ಶಾಲೆಗೆ ಓದೋಕ್ಕೆ ಇಷ್ಟಪಡಿ. ಅಲ್ಲಿ ನಿಮಗೆ ಗೊತ್ತು, ಗ್ರಾಮೀಣ ಭಾಗದಲ್ಲಿ ಓದಿದ್ರೆ ಮಕ್ಕಳಿಗೆ 10 ಮಾರ್ಕ್ಸಲ್ಲಿ ಗ್ರೇಸ್ ಬರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಅದನ್ನು ದಯಮಾಡಿ ಉಪಯೋಗಿಸ್ಕೋಬೇಕು. ಆ ಸರ್ಕಾರಿ ಶಾಲೆಯಲ್ಲಿ ಓದಿದ್ದಂಥ ಮಕ್ಕಳು ಇವತ್ತು ನಮ್ಮೂರಲ್ಲಿ ಅನೇಕೆರೆ ಗ್ರಾಮದಲ್ಲೇ ಈಗ 25-26 ವರ್ಷ ಆಯಿತು ಹೈಸ್ಕೂಲ್ ಓಪನ್ ಆಗಿ. 90 ಆಯಿತು. ಇವತ್ತು ಅಲ್ಲಿ ಓದಿರ್ತಕ್ಕಂಥ ಮಕ್ಕಳುಗಳು IAS ಆಫೀಸರ್ ನಮ್ಮೂರಲ್ಲೇ ಇದ್ದಾರೆ. ಒಳ್ಳೆ ಗ್ರೇಟ್ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ಪೊಲೀಸ್ ಇದ್ದಾರೆ, ಜಡ್ಜ್ ಆಗಿದ್ದಾರೆ, ಲಾಯರ್ ಇದ್ದಾರೆ. ಉನ್ನತ ಒಟ್ಟಾರೆ ಎಲ್ಲ ಇಲಾಖೆಯಲ್ಲಿ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ಸರ್ಕಾರಿ ಕೆಲಸರು. ಅದೇ ನಮ್ಮ ಅನೇಕರಿಗೆ ನಿಮ್ಮ ಹಣ ವ್ಯಕ್ತ ಮಾಡಿ ಓದಿಸ್ತಾರ, ಇಲ್ಲಿ ಹಣ ವ್ಯಕ್ತ ಮಾಡೋಂಗಿಲ್ಲ. ಈ SLC ಆದ ತಕ್ಷಣ ದಯಮಾಡಿ ಎಲ್ಲ ಮಕ್ಕಳು ಪೋಷಕರು ಹಾಳು ಮಾಡ್ತಾರೆ. ಈ ಟೌನಿಗೆ ಕಳಿಸ್ತಾರೆ, ಆ ಮಗು ಎಲ್ಲಿ ಹೋಗ್ತಾ ಇದೆ, ಏನಾಗ್ತಿದೆ ಅಂತ ವಿಚಾರಣೆ ಗೊತ್ತಾಗಲ್ಲ. ಆದರೆ ಹಳ್ಳಿಲಿ ಓದಿಸಿದ್ರೆ ಗೊತ್ತಾಗುತ್ತೆ. ಈಗ ಶಾಸಕರ ಅನುದಾನದಲ್ಲಿ ಯಾವುದೇ ಸರ್ಕಾರ ಬರಲಿ, ಶಾಸಕರಲ್ಲಿ ರೇವಣ್ಣ ಅನುದಾನದಲ್ಲಿ ಇವತ್ತು ಕಾಲೇಜ್ ಬಿಲ್ಡಿಂಗು 18 ಬಿಲ್ಡಿಂಗ್ ಇದೆ. ನೀವು ಬಂದು ಬೇಕಾದ್ರೆ ನೋಡ್ಬೋದು, 18 ಬಿಲ್ಡಿಂಗ್ ಇದೆ. 2 ಬಿಲ್ಡಿಂಗ್ ಮಾತ್ರ ಮಕ್ಕಳು ಬರ್ತಾ ಇದ್ದಾರೆ.